ನಾನು ಇಷ್ಟೇ ಕೇಳೋದು, ಯಾರು ಕೂಡ ಕೆಲವು ಬೂತ್ ಮಟ್ಟದಲ್ಲಿ ಯಾರು ಸುಧಾಕರ್ ಅಂತಕ್ಕಂಥ ನೋಡಲಿಕ್ಕಾಗಿಲ್ಲ. ಕೆಲವು ಜನ ಸುಧಾಕರ್ ಯಾರು ಅಭ್ಯರ್ಥಿ ನೋಡಲಿಲ್ಲ ಅನ್ನೋದು ಕೂಡ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆಲ್ಲರೂ ಕೂಡ ಓಟ್ ಹಾಕಿದ್ದೀರಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ಅಧ್ಯಕ್ಷರುಗಳು, ಮೋರ್ಚಾ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳು ಎಲ್ಲರೂ ಯಾರ್ಯಾರು ಇದ್ದೀರಿ ಅವರು ಶ್ರಮ ಹಾಕಿ ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಆದ ಕಾರಣ ನಾವು ಏನು ಎಷ್ಟು ಗಂಟೆ ಬರ್ತಾರೆ, ಹೇಗಾಗ್ತದೆ, ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಮಾಜಿ ಶಾಸಕರು ಉಳ್ಕೊಂಡು ಹಲವಾರು ಮುಖಂಡರುಗಳು, ತಾಲೂಕು ಅಧ್ಯಕ್ಷರು ಕೂಡ ಮಾತಾಡೋರೆ. ಆದ ಕಾರಣ ಭಾನುವಾರ 11 ಗಂಟೆಗೆ ದಯಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವರು ಕರ್ತರಂಥ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ನಾನು ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಯಾರ್ಯಾರು ಮುಖಂಡರುಗಳು ಹೋಬಳಿ ಮಟ್ಟದಲ್ಲಿದ್ದೀರಿ, ತಾಲೂಕು ಮಟ್ಟದಲ್ಲಿದ್ದೀರಿ, ತಾಲೂಕು ಮುಖಂಡರುಗಳು ಯಾರಿದ್ದೀರಿ ಅವರೆಲ್ಲರೂ ಕೂಡ ನಾವು ಬರೀ ಕೇವಲ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೀವು ಮತ ನೀಡಿರ್ತಕ್ಕಂಥದ್ದಲ್ಲ. ನಾವು ಪಾಂಪ್ಲೆಟ್ ಕೂಡ ಕೆಲವು ಮನೆ ಕೊಡಲಿಕ್ಕಾಗಲಿಲ್ಲ, ಅವ್ರು ಹೋಗಿ ಮನೆಗೂ ಪಾಂಪ್ಲೆಟ್ ಕೊಟ್ಟು ಇಲ್ಲ ನಾವು NDA ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ನೇತೃತ್ವದಲ್ಲಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತೇಳಿ ಅವರೆಲ್ಲರೂ ಕೂಡ ಶ್ರಮ ಹಾಕೋರೆ. ನೀವೆಲ್ಲರೂ ಮಾಧ್ಯಮದಲ್ಲಿ ಕೇಳ್ತಾ ಇದ್ರಿ ನೀವು ಅಬ್ಬರದ ಪ್ರಚಾರ ಮಾಡಲಿಲ್ಲ ಅಂತೇಳಿ. ನಾವು ಮಾಧ್ಯಮದ ಮುಂದೆ ಬರಲಿಲ್ಲ, ತಳಮಟ್ಟದ ಕಾರ್ಯಕರ್ತರ ಮುಟ್ಟಂಥ ಕೆಲಸನ ವೇದಿಕೆ ಮಾಡಿರ್ತಕ್ಕಂಥ ಮಾಜಿ ಶಾಸಕರು, ತಾಲೂಕು ಅಧ್ಯಕ್ಷರುಗಳು, ಮುಖಂಡರುಗಳು, ಎಲ್ಲ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಗಳಿಗೆ ಯಾವ ತಿಳಿಸಬೇಕು ತಿಳಿಸಿದ್ದೀವಿ. ಆ ತಿಳಿ ಮುಖಾಂತರ ಜನಗಳು ನಮಗೆ ಅವತ್ತು ಹೆಚ್ಚಿನ ರೀತಿ ಮತ ಕೊಟ್ಟರು. ಆದ ಕಾರಣ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಮತ್ತೊಮ್ಮೆ ಕೇಳೋದಿಷ್ಟೇ, ಬೂತ್ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಅವತ್ತು ನಿಮ್ಮ ಮನೆಗೆ ಏನೇ ಕೆಲಸ ಇದ್ರೂ ಕೂಡ ಅವತ್ತು ಒಂದು ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮದ ನಿಮ್ಮದು ಕಾರ್ಯಕ್ರಮ ಇದು ಕೇವಲ ಕಾರ್ಯಕ್ರಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರದಲ್ಲ. ಈ ಕಾರ್ಯಕ್ರಮ ತಾಲೂಕಲ್ಲಿರ್ತಕ್ಕಂಥ ಏನವತ್ತು 33,000 ಅತಿ ಹೆಚ್ಚು ಮತಗಳು ನೀಡಿದಿರಿ. ಅದ್ರ 1.25 ಲಕ್ಷ ಮತಗಳನ್ನ ನಮ್ಮ NDA ಅಭ್ಯರ್ಥಿ ಕೊಟ್ಟಿದ್ರಿ. ಆದರೆ ನಿಮ್ಮೆಲ್ಲರೂ ಕೂಡ ಪ್ರತಿಶ್ರಮ ಐತೆ, ನಿಮ್ಮ ಶ್ರಮ ಐತೆ. ಆ ಶ್ರಮಕ್ಕೆ ಪ್ರತಿಫಲವ ನಾವು ನಿಮ್ಮೆಲ್ಲರೂ ಕೂಡ ಸುಧಾಕರ್ ಕಡೆಯಿಂದ ನಿಮಗೆ ಕೈ ಮುಗಿಸ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲಕ. ಸುಧಾಕರ್ ಅವರು 1,60,000 ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗಲ ತಾಲೂಕು 33,500 ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ BJP ಪಕ್ಷ ಹಾಗೂ ದಳ ಪಕ್ಷ ಎರಡೂ ಮೈತ್ರಿಯಿಂದ 33,000 ವೋಟ್ಗಳಿಂದ ಅವರು ಜಯಶೀಲರಾಗಿದ್ದಾರೆ. ಆ ಒಂದು ಅಭಿನಂದನೆ ಕಾರ್ಯಕ್ರಮವು ಬರುವ ಭಾನುವಾರ 7ನೇ ತಾರೀಕು ನಮ್ಮ ಮೈತ್ರಿ ಪಕ್ಷ ಅಥವಾ NDA ಒಕ್ಕೂಟ ಸೇರಿ ಆವತ್ತು ನಾವು ಅವ್ರನ್ನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ಸುಮಾರು ಬೆಳಿಗ್ಗೆ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಈ ಭಾಗದ ಸಂಸದರಾದಂಥ ಡಾಕ್ಟರ್ K. ಸುಧಾಕರ್ ಅವರು ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಈ ಜಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ. ಆಗಲೇ ನಿಮ್ಗೆ ಗೊತ್ತಿದ್ದಂಗೆ ಸುಧಾಕರ್ ಅವರಿಗೆ ಬಹಳ ಕಮ್ಮಿ ಸಮಯ ಇತ್ತು. ಅದಕ್ಕೆ ಅವರು ಎಲ್ಲ ಕಾರ್ಯಕರ್ತರನ್ನ, ನಾಯಕರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಲಿಲ್ಲ. ಅಂದು ಅವರು ಪ್ರತಿಯೊಬ್ಬರು ಕಾರ್ಯಕರ್ತರನ್ನ, ನಾಯಕರನ್ನ ಭೇಟಿಯಾಗಿ ಅವರನ್ನ ಪರಿಚಯ ಮಾಡಿಕೊಂಡು ಬರೋ ದಿನಗಳಲ್ಲಿ ಈ ಭಾಗದ, ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ಮಾಡ್ತಾರಂತ ನಾವು ನಂಬಿ ಬಹಳ ಒಂದು 10,000 ಜನಕ್ಕಿಂತ ಹೆಚ್ಚು ಅವ್ರ ಸಂಖ್ಯೆಯಲ್ಲಿ ಸೇರ್ತಾರಂತ ನಾವು ಭಾವಿಸಿದ್ದೀವಿ. ಈ 10,000 ಜನ ಬಂದು ಅವತ್ತು ಅವ್ರನ್ನ, ಅದಕ್ಕಿಂತ ಹೆಚ್ಚು ಜನ ಬಂದು ಅವ್ರನ್ನ ಅವತ್ತು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸನ್ಮಾನ ಮಾಡಲು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳುತ್ತಾ ನಮಸ್ಕಾರ ತಿಳಿಸುತ್ತಾ, ಹಾಗೆ ಮಾಧ್ಯಮ ವರ್ಗದವರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ನನ್ನ ಅಣ್ಣ ತಮ್ಮಂದಿರು ಹಿಂದೆ ಕೂತಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸುತ್ತಾ, ಏನು ನಾಳೆ ಇಲ್ಲ ನಾಡಿದ್ದು 7ನೇ ತಾರೀಕು ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೋಸ್ಕರ ನೆಲಮಂಗಲ ತಾಲೂಕಿನ ಜನತೆಗೆ ಹೇಳೋಕ್ಕೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಯುಗಾದಿ ಹಬ್ಬದ ಥರನೇ ಇದು ನಡೀತದೆ. ಯುಗಾದಿ ವಸ್ತುಡ ಥರನೇ ಇಲ್ಲಿ ಹಬ್ಬನ ಮಾಡಬೇಕು ಅಂತೇಳಿ ನಮ್ಮ ಜಗದೀಶ್ ಚೌಧರಿ ಅವರು ಸುಮಾರು ದಿನ ಗೆದ್ದಿಂದನೇ ಅವರು ನಮ್ಮ ಹತ್ರ ಪಾಪ ಪ್ರಸ್ತಾಪ ಮಾಡ್ತಾಯಿದ್ರು.
ಯುಗಾದಿ ಹಬ್ಬದ ಥರನೇ ನಡಿಬೇಕು ಅಂತ ನಮ್ಮ ಆಸೆ. ಇಲ್ಲೇನಪ್ಪ ಅಂತಂದರೆ ನೆನ್ಮಂಗಲ ತಾಲೂಕಲ್ಲಿ ಬೇಜಾನ್ ಕೆಲಸ ಹಿಂದೆ ನಿಂತೋಗಿದೆ ನೋಡಿ. ಇನ್ನು TCI ಅವ್ರಿಗೂ ಬಂದಿದ್ದು ಮೆಟ್ರೋ ನೆನ್ಮಂಗಲಕ್ಕೆ ಬಂದಿಲ್ಲ, ನಮ್ಮ ಧರ್ಮ. ಅದಕ್ಕೆ ಅದನ್ನು ಅಂಥವನ್ನೆಲ್ಲ ನಾವು ತರಬೇಕು ನೆನ್ಮಂಗಲ ತಾಲೂಕಿಗೆ. ನೀರು ನೋಡಿ, ಹಿಂದೆ ಹೇಳಿದ್ರು ಕಾಂಗ್ರೆಸ್ ಅವರು, ಆ ನೀರು ಕೂಡ ಸಮೇತ ನಮ್ಮ ನೆನ್ಮಂಗಲ ಕಡೆಗಾಗಲಿ ಯಾವುದೇ ಹಳ್ಳಿಗಳಿಗಾಗಲಿ ಬರಲಿ ಎತ್ತಿ ನೋಡೋದು ಅದೊಂದು ಇದಾಯಿತು. ಆ ಥರದ್ದೆಲ್ಲ ನಾವೆಲ್ಲ ಕೇಳಬೇಕು, ನಾವು ಕಡೆಯಿಂದ ನಾವು ಕೆಲಸ ಮಾಡಿಸ್ಕೋಬೇಕು. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನೆನ್ಮಂಗಲ ತಾಲೂಕಿಗೆ ಎಲ್ಲರಿಗೂ ತಲುಪಲಿ ಕೆಲಸಗಳು. ನಾವು ಯಾವುದೇ ಪಕ್ಷಪಾತ ಇಲ್ದಂಗೆ ನಾವು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ನನ್ನ ಉದ್ದೇಶ. ಎಲ್ಲರಿಗೂ ಅವತ್ತು ಒಂದು ದಿವಸ ಎಲ್ಲ ಬಂದು ಹೆಚ್ಚಿನ ಜನ 10,000 ಜನ ಸೇರ್ತಾರೆ ಇಲ್ಲಿ. ನಾವು ಚೌಡೇಶ್ವರಿ ದೇವಸ್ಥಾನ ಹತ್ರದಿಂದ ಬಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಸೇರಿ ಇಲ್ಲಿಗೆ ಮೆರವಣಿಗೆ ಮೂಲಕ ಇಲ್ಲಿ ಬಂದು ಇಲ್ಲಿ ಫಂಕ್ಷನ್ ಮಾಡಿ ಅಭಿನಂದನಾ ಸಮಾರಂಭ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ, ನಮ್ಮ ನೆನ್ಮಂಗಲ ತಾಲೂಕು ಕೆಲಸ ಮಾಡಿಕೊಳ್ಳಿ ಅಂತ ಅವ್ರನ್ನ ಕಳಕಳಿ ಕೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಲೀಡರ್ಗಳು, ಕಾರ್ಯಕರ್ತರು ಹಾಗೂ ಎಲ್ಲಕ್ಕಿಂತ ಮುಂಚಿತವಾಗಿ ಮಾಧ್ಯಮ ಮಿತ್ರರು ಭಾಳ ಮುಖ್ಯ. ಇವತ್ತು ಸಹ ನಡೀತಕ್ಕಂಥ ಜಿಲ್ಲಾಡಳಿತವನ್ನು ಈಚೆ ನಾವು TVನಲ್ಲಿ ಮಾಡ್ತಾ ಇದ್ದೀವಿ. ಅವ್ರ ಪಾತ್ರ ಮಹತ್ವದ್ದು ಅಂತ ನಾನು ಈ ಒಂದು ಟೈಮ್ನಲ್ಲಿ ಇದು ಮಾಡ್ತೀನಿ. ನಾಳೆ ಬರ್ತಕ್ಕಂಥ ಭಾನುವಾರ ದಿವಸ ನಮ್ಮ 2ನೇ ಸಾರಿ ನಮ್ಮದು ಸಂಸದರು ಚುನಾಯಿತರಾಗಿ ನಮ್ಮ ಆದರೆ ಹೋದ ಸಾರಿ ಕೂಡ 20,000 ಲೀಡ್ ಮಾಡಿದ್ರು. ಈ ಸಾರಿ 33,500 ಹೋಗಿತ್ತು. ಅಧಿಕ ಮತಗಳನ್ನು ಕೊಟ್ಟು ನಾವು ಚುನಾಯಿತ ಮಾಡಿದ್ವಿ. ಅವರಿಗೆ ಅಭಿನಂದನೆ ಸಲ್ಲಿಸಿದ ಅಷ್ಟೇ, ಅವರಿಗೆಲ್ಲ ಅಭಿನಂದನೆ.